ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಈ ದರ್ಶನ್ ಕೇಸು, ಈ ಕೊಲೆ ಕೇಸು 18 ಜನ ಅರೆಸ್ಟ್ ಆಗಿದ್ದಾರೆ. ತುಂಬ ಒಂದು ಐಫೈ ಕೇಸು, ತುಂಬ ಮೀಡಿಯಾದಲ್ಲಿ ಚರ್ಚೆ, ರಾಜ್ಯಾದ್ಯಂತ ಇದರದೇ ಆದಂಥ ಚರ್ಚೆ ಇದೆ. ಈ ನಡುವೆ ಅಂತೂ 15 ದಿನದಲ್ಲಿ ಜಾಮೀನಿಂದ ಈಚೆ ಬರ್ತಾರಂತೆ, 1 ತಿಂಗಳಲ್ಲಿ ಬಂದುಬಿಡ್ತಾರೆ ಅಂತ. ಈ ನಡುವೆ ಸ್ವಾಮೀಜಿಗಳು ಬೇರೆ ಟಿ ವಿಯಲ್ಲಿ ಕೂತ್ಕೊಂಡು ಇನ್ನು 15 ದಿನದಲ್ಲಿ ಬಂದುಬಿಡ್ತಾರೆ, ಆಗಸ್ಟಲ್ಲಿ ಬಂದುಬಿಡ್ತಾರೆ, ಜುಲೈಯಲ್ಲಿ ಬಂದುಬಿಡ್ತಾರೆ, ಇನ್ನೊಂದು ಹೇಳೋದು. ಟಿ ಆರ್ ಪಿಗೋಸ್ಕರ ಮೀಡಿಯಾಗಳು 15ನೇ ತಾರೀಕು ಜಾಮೀನು ಸಿಗುತ್ತಾ ಅನ್ನೋದು. ಯಾವುದೇ ಕಾರಣಕ್ಕೂ 3 ತಿಂಗಳು ಚಾರ್ಜ್ ಶೀಟ್ ಹಾಕೋವರೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸೋಕ್ಕಾಗೋದೇ ಇಲ್ಲ. ಅದಂತೂ ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲೇ ಏನಾದರೂ ಜಾಮೀನು ಸಿಕ್ಕಿದ್ರೆ, ಇಲ್ಲಿ ಸೆಷನ್ ಕೋರ್ಟ್ಗಳಲ್ಲಂತೂ ಜಾಮೀನಂತೂ ಸಿಗೋದೇ ಇಲ್ಲ. ಮಿನಿಮಮ್ 6 ತಿಂಗಳು ಜಾಮೀನಂತೂ ಸಿಗೋದೇ ಇಲ್ಲ ನನ್ನ ಪ್ರಕಾರ. ಮತ್ತು ಸಾಕ್ಷ್ಯಾಧಾರಗಳ ಮೇಲೆ ಜಾಮೀನು ಕೊಡಬಹುದಾ ಅನ್ನೋದು ನ್ಯಾಯಾಧೀಶರು ಇದು ಮಾಡ್ತಾರೆ. ಮತ್ತು ಐಫೈ ಕೇಸ್ ಆಗಿರೋದ್ರಿಂದ ತುಂಬ ಎಚ್ಚರಿಕೆಯಿಂದ ನ್ಯಾಯಾಂಗ ಕೂಡ ಇದನ್ನು ಇದು ಮಾಡ್ತದೆ. ಅದು ಬಿಟ್ಟುಬಿಟ್ಟು 15 ದಿನದಲ್ಲಿ ಸಿಕ್ಬಿಡ್ತದೆ, 20 ದಿನದಲ್ಲಿ ಸಿಕ್ಬಿಡ್ತಾರೆ, ಈಚೆ ಬಂದುಬಿಡ್ತಾರಂತೆ, ಜಾಮೀನು ಕೊಟ್ಬಿಡ್ತಾರಂತೆ. ಇವೆಲ್ಲ ಸುಳ್ಳು ಮಾತು. ಯಾರು ದಯವಿಟ್ಟು ನಂಬಕ್ಕಂತೂ ಹೋಗಬೇಡ್ರಿ. ಇದೊಂದು ಪ್ರಚಾರಕ್ಕೆ ಈ ಥರ ಮಾಡ್ತಾ ಇರ್ತಾರೆ. 302 ಕೊಲೆ ಕೇಸ್ ಆದ್ದರಿಂದ ತುಂಬ ಐಫೈ ಕೇಸು, ಅಷ್ಟು ಈಸಿಯಾಗಿ ಜಾಮೀನಂತೂ ಸಿಗೋದಿಲ್ಲ. ಮತ್ತು ಕರ್ನಾಟಕ ಪೊಲೀಸರು ತುಂಬ ಚೆನ್ನಾಗಿ ತನಿಖೆ ಮಾಡ್ತಿದ್ದಾರೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲಿ ಅಂತ ಹೇಳ್ತಾ, ಈ ಊಹಾಪೋಹಗಳಿಗೆ ಅವರು ಇವರು ಹೇಳ್ತಾರೆ ಅನ್ನೋದನ್ನು ನಂಬಕ್ಕಂತೂ ಹೋಗಬೇಡಿ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.